ಸತತವಾಗಿ ನಾವು 8 ವರ್ಷ ಆಷಾಢ ಏಕಾದಶಿ ಮಾಡಿದ್ದೀವಿ. ನಮ್ಮ ಟ್ರೂಪು ಎಲ್ಲ ನಮ್ಮ ಫ್ರೆಂಡ್ಸು, ನಮ್ಮ ಆತ್ಮೀಯರು ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ಅವ್ರವ್ರ ಕೈಯಲ್ಲಾಗಿದ್ದೆಲ್ಲ ಸಹಾಯ ಮಾಡಿದರು. ಮೇಯ್ನ್ ನನ್ನ ಜೊತೆಯಲ್ಲಿ ಕಾಳಿದಾಸ್ ಅನ್ನೋರು ನನಗೆ ಟೀಮ್ ವರ್ಕಲ್ಲಿ ನಮ್ಮ ಸಾಯಿ ಟೀಮು ಮತ್ತು ಕಾಳಿದಾಸ್ ಟೀಮಿಂದ ಕೆಲಸ ಮಾಡ್ತಾಯಿದ್ವಿ. ನಾವು ಅವ್ರ ಟೀಮ್ ಹೋದವಾಗ ನಾವು ತಿರುಪತಿ, ಮಹಾಕಾಳೇಶ್ವರ ಅವ್ರ ಜೊತೆಲಿ ಹೋಗಿ ನಾವು ಸರ್ವಿಸ್ ಮಾಡ್ತಾಯಿದ್ವಿ. ಈಗ ನಮಗೆ ಸ್ವಾಮಿ ಪರ್ಮಿಷನ್, ಬಾಬಾ ಅವ್ರ ಪರ್ಮಿಷನ್ ಕೊಟ್ಟಿರೋದ್ರಿಂದ, ನಮ್ಮ ಗೌರಿಬಿದನೂರು ಹುಡುಗನ ಕೊಟ್ಟಿರೋದ್ರಿಂದ ನಾವು ಹೋಗಿ 8 ವರ್ಷದಿಂದ ಆಷಾಢ ಏಕಾದಶಿ ಮಾಡ್ತಾಯಿದ್ವಿ. ನಮ್ಮ ಡೆಕೋರೇಷನ್ ನೋಡಿಬಿಟ್ಟು ಇಲ್ಲಿ ಫ್ಲವರ್ಸ್, ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ ಫ್ಲವರ್ಸ್ ನೋಡಿಬಿಟ್ಟು ಅಲ್ಲಿ ಅವರು ಗುರು ಪೂರ್ಣಿಮೆಗೆ ಈ ಸರಿ ಜುಲೈ 29th, ಈ ಜುಲೈ 29ಗೆ ಫಸ್ಟ್ ಟೈಮ್ ನಮಗೆ 8 ವರ್ಷದಿಂದ ಆಷಾಢ ಏಕಾದಶಿ ಮಾಡಿರೋದಕ್ಕೆ ಫಸ್ಟ್ ಟೈಮ್ ಇಡೀ ನನ್ನ ಲೈಫಲ್ಲಿ ನಾನು ತುಂಬ ಸಂತೋಷ ಆಗ್ತಾಯಿದೆ. ಫಸ್ಟ್ ಟೈಮ್ ಗುರು ಪೂರ್ಣಿಮೆ ಸಿಕ್ಕಿದೆ. ತುಂಬ ಹಾರ್ಟ್ಫುಲ್ಲಾಗಿ ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ನಾವು ತುಂಬ ಪ್ಲ್ಯಾನ್ ಅಪ್ ಮಾಡಿದ್ದೀವಿ. ಏನೇನು ಫ್ಲವರ್ಸ್ ಯೂಸ್ ಮಾಡ್ತಾಯಿದ್ದೀವಿ ಅಂತ PDF ಎಲ್ಲ ಮಾಡಿದ್ದೀವಿ. ಆಮೇಲೆ ಸ್ವಾಮಿ ಫೇಸ್ ಮಾಡ್ತಾಯಿದ್ದೀವಿ. ಅಲ್ಲಿ ತುಂಬ ಡಿಫ್ರೆಂಟಾಗಿ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಯಾರನ್ನ ಫ್ಲವರ್ಸ್ಗೆ ಏನನ್ನ ಹೆಲ್ಪ್ ಮಾಡಬೇಕು, ಕೊಡಬೇಕು ದೇವರಿಗೆ, ಶಿರ್ಡಿಗೆ ಏನನ್ನ ಇದ್ದರೆ ದಯವಿಟ್ಟು ಅವರು ನನ್ನ ನಂಬರ್ ಫೋನ್ ಮಾಡ್ಬೋದು. ನಾನೊಂದು PDF ಹಾಕಿರ್ತೀನಿ, ನಂಬರ್ ಇರುತ್ತೆ. ಆ ನಂಬರ್ಗೆ ಅವ್ರ ಕೈಯಲ್ಲಾಗಿದ್ದು ಫ್ಲವರ್ಸ್ ಕೊಡಿಸಿದ್ರು ಪರವಾಗಿಲ್ಲ. ಫ್ಲವರ್ಸ್ ಕೊಡಿಸಿದ್ರೆ ಅಂದರೆ ಅದು ನಾನು ಹೇಳ್ತೀನಿ ಯಾವ ಥರ. ನಾನು ಫೋನ್ ಮಾಡಿದ್ರೆ ಹೇಳ್ತೀನಿ. ನನ್ನ ನಂಬರ್ ಬಂದುಬಿಟ್ಟು 9343600465. ಈ ನಂಬರು ನೀವು ದುಡ್ಡನ್ನು ಹಾಕ್ಬೋದು, ಇಲ್ಲಾಂದರೆ ಗೌರಿಬಿದನೂರು ಭಕ್ತರಿಗೆ ಒಲಿದ ಮಹಾಭಾಗ್ಯ ಶಿರಡಿ ಸಾಯಿಬಾಬಾ ಸನ್ನಿಧಿಯಲ್ಲಿ ಹೂವಿನ ಅಲಂಕಾರ ಸೇವೆ. ಗುರುಪೌರ್ಣಮಿ ಪ್ರಯುಕ್ತ ಶಿರಡಿಯಲ್ಲಿ ಗಿನ್ನಿಸ್ ದಾಖಲೆ ಬರೆಯಲು ಸಜ್ಜಾದ ಭಕ್ತರ ಬಳಗ. ಖರ್ಚಾಗುವ ಹೂವಿಗೆ ದೇಣಿಗೆ ನೀಡಿ ಸಹಕರಿಸಲು ಗೌರಿಬಿದನೂರಿನ ಭಕ್ತರಲ್ಲಿ ಮುಖಂಡರ ಮನವಿ. ನಮ್ಮ ಹೆಮ್ಮೆಯ ಗೌರಿಬಿದನೂರಿನ ಸಾಯಿ ಭಕ್ತರಿಗೆ ಈ ಬಾರಿ ಒಂದು ಅಪರೂಪದ ಮಹತ್ತರವಾದ ಸುವರ್ಣಾವಕಾಶ ಲಭಿಸಿದೆ. ಮಹಾರಾಷ್ಟ್ರದ ಪ್ರಸಿದ್ಧ ಪುಣ್ಯಕ್ಷೇತ್ರ ಶಿರಡಿಯ ಸಾಯಿಬಾಬಾ ದೇವಸ್ಥಾನದಲ್ಲಿ ಮುಂಬರುವ ಪವಿತ್ರ ಗುರುಪೌರ್ಣಮಿಯ ಅಂಗವಾಗಿ ಹೂವಿನ ಮಹಾ ಅಲಂಕಾರದ ಸೇವೆ ಮಾಡಲು ಗೌರಿಬಿದನೂರಿನ ಭಕ್ತರ ಮಂಡಳಿಗೆ ಅವಕಾಶ ಸಿಕ್ಕಿದೆ. ಈ ಬಾರಿ ಶಿರಡಿಯಲ್ಲಿ ಗೌರಿಬಿದನೂರಿನ ತಾಕತ್ತನ್ನು ಪ್ರದರ್ಶಿಸುವುದರ ಜೊತೆಗೆ ಬಾಬಾನ ಅಲಂಕಾರದಲ್ಲಿ ವಿಶ್ವದಾಖಲೆ ಬರೆಯಲು ಭಕ್ತರು ನಿರ್ಧರಿಸಿದ್ದಾರೆ. ಈ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಇದು ಇಡೀ ಗೌರಿಬಿದನೂರು ನಗರವೇ ಹೆಮ್ಮೆ ಪಡುವಂತಹ ಸುದ್ದಿ. ಶಿರಡಿ ಸಾಯಿಬಾಬಾ ಸಂಸ್ಥಾನದ ವತಿಯಿಂದ ಗುರುಪೌರ್ಣಮಿಯ ವಿಶೇಷ ದಿನದಂದು ಇಡೀ ಮಂದಿರವನ್ನು ಹೂವಿನಿಂದ ಕಂಗೊಳಿಸುವಂತೆ ಮಾಡುವ ಮಹತ್ತರ ಜವಾಬ್ದಾರಿ ಮತ್ತು ಸೇವೆ ಈ ಬಾರಿ ನಮ್ಮ ಗೌರಿಬಿದನೂರಿನ ಸಾಯಿ ಭಕ್ತರ ಹೆಗಲಿಗೇರಿದೆ. ನಗರದ ಪ್ರಮುಖ ಭಕ್ತರಾದ ಎಸ್. ಪ್ರಕಾಶ್ ಆರ್. ಸಂದೀಪ್, ಮಾರ್ಕೆಟ್ ಮೋಹನ್, ಆನಂದ್, ರಾಜೇಂದ್ರ, ಅರುಣ್ ಮತ್ತು ನಂದ ಅವರ ನೇತೃತ್ವದ ತಂಡವು ಈ ಮಹಾಕೈಂಕರ್ಯಕ್ಕೆ ಸಜ್ಜಾಗಿದೆ. ಈ ಬಾರಿ ಶಿರಡಿಯಲ್ಲಿ ಮಾಡುವ ಸಾಯಿಬಾಬಾ ಹೂವಿನ ಅಲಂಕಾರವು ಕೇವಲ ಅಲಂಕಾರವಾಗಿರದೆ ಗಿನ್ನಿಸ್ ದಾಖಲೆ, ಗಿನ್ನಿಸ್ ರೆಕಾರ್ಡ್ ಸೃಷ್ಟಿಸಬೇಕು ಎನ್ನುವ ದೃಢ ಸಂಕಲ್ಪವನ್ನು ಈ ತಂಡ ತೊಟ್ಟಿದೆ. ಶಿರಡಿಯ ಪವಿತ್ರ ಸನ್ನಿಧಿಯಲ್ಲಿ ಗೌರಿಬಿದನೂರು ಭಕ್ತರ ಭಕ್ತಿಯ ತಾಕತ್ತು ಮತ್ತು ಶಕ್ತಿಯನ್ನು ಜಗತ್ತಿಗೆ ತೋರಿಸಲು ಇಡೀ ತಂಡ ಸಜ್ಜಾಗಿ ನಿಂತಿದೆ. ನಮ್ಮ ಪ್ರಕಾಶ್ ಅವರಿಗೆ ಇಂಥ ಸೇವೆ ಸಿಕ್ಕಿದೆ ಅಂದರೆ ಅದು ಸಣ್ಣ ಪುಟ್ಟ ಮಾತಲ್ಲ. ಇದು ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅಂತ ಅವರು ಈ ಸರಿ ಒಂದು ಚಾಲೆಂಜ್ ತೊಡೆ ತೊಟ್ಟಿ ಹೇಳ್ತಾ ಇದ್ದಾರೆ. ಇದು 9ನೇ ವರ್ಷ. 8 ವರ್ಷದಿಂದ ಮಾಡಿರೋ ಸೇವೆನೇ ಬೇರೆ, ಈ ವರ್ಷ ಮಾಡ್ತಾ ಇರೋ ಸೇವೆನೇ ಬೇರೆ. ಇದು ನಮ್ಮ ಪ್ರಕಾಶ್ ಅವರು ಒಂದು ತುಂಬ ಧೈರ್ಯವಾಗಿ ಮಾಡಲೇಬೇಕು ಅಂತ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಸಹಕಾರ ಮಾಡಿ ಎಲ್ಲರೂ ಒಂದು ಸೇವೆ ಮಾಡೋದಕ್ಕೆ ತನ್ನ ಮನ ಸಹಾಯದಿಂದ ಮಾಡಿ. ಹೂವಿಗೆ ಏನಾದರೂ ಕೊಡೋಂಗಿದ್ರೆ ಅವರು ಎಸ್ ಪ್ರಕಾಶ್ ಅಂತ ನಂಬರ್ ಇಟ್ಟಿದ್ದಾರೆ, ಅದಕ್ಕೆ ಮಾಡಿ. ಸಂದೀಪ್, ಸಾಯಿ ಭಕ್ತರ ಬಳಗ. ಕೋಟಿ ಭಕ್ತರಿರುವ ಶಿರಡಿ ಸನ್ನಿಧಿಯಲ್ಲಿ ನಮಗೆ ಈ ಸೇವೆ ಸಿಕ್ಕಿರುವುದು ನಮ್ಮ ಪೂರ್ವಜನ್ಮದ ಪುಣ್ಯ. ಈ ಸಲದ ಗುರು ಪೌರ್ಣಮಿ ಅಲಂಕಾರ ಇಡೀ ವಿಶ್ವದಲ್ಲೇ ಗಿನ್ನಿಸ್ ದಾಖಲೆ ಬರೆಯಬೇಕು ಅನ್ನೋದು ನಮ್ಮ ಆಸೆ. ಶಿರಡಿಯಲ್ಲಿ ನಮ್ಮ ಗೌರಿಬಿದನೂರಿನ ಭಕ್ತರ ತಾಕತ್ತು ಏನೆಂದು ತೋರಿಸಲಿದ್ದೇವೆ. ಈ ಮಹತ್ ಕಾರ್ಯಕ್ಕೆ ಭಾರಿ ಪ್ರಮಾಣದ ಹೂವಿನ ಅವಶ್ಯಕತೆಯಿದ್ದು, ಖರ್ಚಾಗುವ ಹೂವಿಗೆ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಮುಕ್ತ ಮನಸ್ಸಿನಿಂದ ದೇಣಿಗೆ ನೀಡಿ ಈ ಭಕ್ತಿ ಸೇವೆಯಲ್ಲಿ ಭಾಗಿಯಾಗಬೇಕಾಗಿ ವಿನಂತಿಸುತ್ತೇವೆ. ಅಲ್ಲಿ ಒಂದು ಅವಕಾಶ ಸಿಕ್ಕಿದೆ. ಇದು ತಮಾಷೆಯಾದ ಅವಕಾಶ ಅಲ್ಲ, ಎಲ್ರಿಗೂ ಸಿಗಲ್ಲ. ಇದು ನಮ್ಮ ಗೌರಿಬಿದನೂರು ಸಿಕ್ಕಿದೆ. ನಮ್ಮ ಸಾಯಿ ಇವೆಂಟ್ಸ್ನ ಪ್ರಕಾಶ್ ಮತ್ತು ಮಿತ್ರರು ಎಲ್ಲ ಸೇರಿ ಅಲ್ಲೇ ಇರ್ತಾರೆ. ಸುಮಾರು ಒಂದು 10 ದಿನ ಅಲ್ಲೇ ಇರ್ತಾರೆ. 10 ದಿನ ಸೇವೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ತಮ್ಮ ಕೈಯಲ್ಲಾದಷ್ಟು ಏನಾದರೂ ಬೇಕೇ ಕೊಡಲೇಬೇಕು ಅಂತ ಹೇಳ್ತಾ ಇಲ್ಲ,
ಏನಾದರೂ ಹೂವಕ್ಕೋ ಇನ್ನೊಂದಕ್ಕೂ ಕೊಡಬೇಕು ಅಂದರೆ ತಾವು ಸಾಯಿ ನಮ್ಮ ಪ್ರಕಾಶ್ ಅವ್ರ ನಂಬರ್ ಕೊಟ್ಟಿರ್ತಾರೆ, ಕೊಟ್ಟು ಶಿರಡಿ ಸಾಯಿಬಾಬಾ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಬಂದವಳೆ. ಓಂ ಸಾಯಿರಾಮ್. ನಿಜಕ್ಕೂ ಇದು ಇಡೀ ತಾಲೂಕಿಗೆ ಹೆಮ್ಮೆಯ ವಿಷಯ. ವಿಶ್ವಪ್ರಸಿದ್ಧ ಶಿರಡಿ ಕ್ಷೇತ್ರದಲ್ಲಿ ಗೌರಿಬಿದನೂರಿನ ಹೆಸರು ಮೊಳಗಲಿ, ಇವರ ಗಿನ್ನಿಸ್ ದಾಖಲೆಯ ಪ್ರಯತ್ನ ಯಶಸ್ವಿಯಾಗಲಿ. ಬಾಬಾನ ಭಕ್ತಿ ಸೇವೆಗೆ ಹೂವಿನ ದೇಣಿಗೆ ನೀಡಲು ಇಚ್ಛಿಸುವ ಭಕ್ತರು ತಕ್ಷಣವೇ ಈ ಬಳಗವನ್ನು ಸಂಪರ್ಕಿಸಿ ಸಹಕರಿಸಬೇಕಾಗಿ ಆರ್ಆರ್ಎಸ್ ನ್ಯೂಸ್ ಪರವಾಗಿ ವಿನಂತಿ. ಕ್ಯಾಮರಾಮನ್ ಜೊತೆ ಆರ್ಆರ್ಎಸ್ ನ್ಯೂಸ್, ಗೌರಿಬಿದನೂರು.